Hello everyone, welcome to the Statecraft IS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ನೋಡೋಣ. ಏನಿದ್ರಲ್ಲಿ ನೀವು ನೋಡಿರ್ತೀರಲ್ವಾ, ತುಂಬಾ ಜನ KE 708 ಎಕ್ಸಾಮ್, FD, STA, HK, ನಾನ್ HK, ಅದರ ಜೊತೆಗೆ ವೆಟರ್ನರಿ ಆಫೀಸರ್ಸ್ ಈ ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಿರ್ತೀರಾ. ಮಾಡದೇ ಇದ್ದವರು ಕ್ವಶನ್ ಪೇಪರ್ ಅನ್ನ ನೋಡಿರ್ತೀರಾ ಒಂದ್ಸಲ ಅಲ್ವಾ. ಒಂದು ಗ್ಲಾನ್ಸ್ ಮಾಡಿ ನೋಡಿದಾಗ ಒಂದೇನು ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ 10 to 18 ಕ್ವಶನ್ಸ್ ಅಪ್ರಾಕ್ಸಿಮೇಟ್ಲಿ ಈಚ್ ಎಕ್ಸಾಮ್ಗೂ ಬರ್ತಾ ಇದೆ ಅಲ್ವಾ. ಇದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಅಂದ್ರೆ ಸ್ಟೂಡೆಂಟ್ ತುಂಬಾ ಕೇಳ್ತಾ ಇದ್ರು, ಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಏನ್ ಸ್ಟ್ರಾಟಜಿ ಫಾಲೋ ಅಪ್ ಮಾಡಬೇಕು, ಯಾವ್ದನ್ನ ರೆಫರ್ ಮಾಡಬೇಕು ಸರ್, ಎಲ್ಲಿಂದ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ನಾನು ಹೇಗೆ ಅಟೆಂಡ್ ಮಾಡಬೇಕು, ನನ್ನ ಹ್ಯುಮ್ಯಾನಿಟಿ ಬ್ಯಾಕ್ ಗ್ರೌಂಡ್ ಇಂದ, ನಾನು ಬಿಕಾಮ್ ಬ್ಯಾಕ್ ಗ್ರೌಂಡ್ ಇಂದ, ಆದ್ರೂ ನನಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಬೇಸಿಕ್ ಥಿಂಗ್ ಏನು ಅಂದ್ರೆ, ನೀವು ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತ ಇಲ್ಲ, ಸೈನ್ಸ್ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಅಲ್ಲಿ ಏನೂ ಇಲ್ಲ. ಅವ್ರು ಕೇಳ್ತಾ ಇರೋದು ನಿಮಗೆ ಜಸ್ಟ್ ಬೇಸಿಕ್ ಸೈನ್ಸ್ ಅನ್ನ ಅಲ್ವಾ. ಈ ಕ್ವಶನ್ ಪೇಪರ್ ಅನ್ನ ನೋಟಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಇರ್ಬೋದು, ಅಥವಾ ಸೆಂಟ್ರಿಪೀಟಲ್ ಅಥವಾ ಸೆಂಟ್ರಿಫ್ಯೂಗಲ್ ಫೋರ್ಸ್ ಬಗ್ಗೆ ಇರ್ಬೋದು ಅಲ್ವಾ. ನೀವು ಅದನ್ನ ಎಲ್ಲಿ ರೆಫರ್ ಮಾಡಬೇಕು, ಒಂದು ಸರ್ಟನ್ ಸೋರ್ಸ್ ಅಂತ ನಾನು ಇವತ್ತು ಕೊಡ್ತೀನಿ ನಿಮ್ಗೆ. ಹಾಗೆ ಅದ್ರ ಜೊತೆಗೆ KE ಏನ್ ಕ್ವಶನ್ಸ್ ಕೇಳಿದಾರಲ್ವಾ ಮೂರು ಎಕ್ಸಾಮ್ಸ್ ಅಲ್ಲಿ, ಎಲ್ಲಿಂದ ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದಿದೆ, ಆ ಸೋರ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಈಸಿ ಆಗಿ 99% ಕ್ವಶನ್ಸ್ಗೆ, ಫಾರ್ ಎಕ್ಸಾಂಪಲ್ ಒಂದು 15 ಕ್ವಶನ್ಸ್ ಕೇಳಿದ್ರೆ ನೀವು 12 to 13 ಕ್ವಶನ್ಸ್ ನ ಈಸಿ ಆಗಿ ಆನ್ಸರ್ ಮಾಡ್ಬಿಡ್ಬೋದು. ಓಕೆ, ಹಾಗಿದ್ರೆ ನೋಡೋಣ ಏನದು, ಯಾವ ಸೋರ್ಸ್ ಅದು, ಯಾವ ತರ ಕೇಳಿದ್ದಾರೆ, ಎಲ್ಲಿಂದ ಬಂದಿದೆ ಅಂತ ನೋಡೋಣ. ಫಸ್ಟ್ನೇದಾಗಿ ಇದು ಮೊನ್ನೆ ನಾನ್ HK FDA ದಲ್ಲಿ ಕೇಳಿರ್ಬೋದು. ಓಕೆ, 708 ಪೋಸ್ಟ್ KE ಇಂದ ಕಂಡಕ್ಟ್ ಮಾಡಿದ್ರಲ್ವಾ. ನೋಡಿದಾಗ ಇವ್ನ ಕ್ವಶನ್ಸ್ ನೋಡಿ, ನಾನು ಇಲ್ಲಿ ನಿಮ್ಗೆ ಕ್ವಶನ್ಸ್ ಆನ್ಸರ್ ಏನ್ ಹೇಳಲ್ಲ, ಜಸ್ಟ್ ಒಂದು ಈ ತರ ಈ ಸೋರ್ಸ್ ಇಂದ ಬಂದಿದೆ ಅನ್ನೋದು ಮಾತ್ರ ನಿಮ್ಗೆ ಹೇಳ್ತೀನಿ ನಾನು. ಓಕೆ, ಬ್ರಯೋಫೈಟ್ಸ್ ಆರ್ ಕಾಲ್ಡ್ ದಿ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಕೇಳಿದ್ದಾರೆ. ಓಕೆ, ಇವೆಲ್ಲ ಬೇಸಿಕ್ ಸೈನ್ಸ್ ಗಳು. ನೀವೇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ಔಟ್ ಆಫ್ 15 ಕ್ವಶನ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ತುಂಬಾ ರೇರ್ ಇದೆ ಆಸ್ಕ್ ಅಲ್ವಾ. ಬೇಸಿಕ್ ಸೈನ್ಸ್ ತುಂಬಾ ಕೇಳಿದ್ದಾರೆ. ಸೊ ಯಾರ್ಯಾರು ಹ್ಯುಮ್ಯಾನಿಟಿ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರೋ ಅಥವಾ ಸಮ್ ಅದರ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರೋ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಬಿಟ್ಟು ಬೇಸಿಕ್ ಸೈನ್ಸ್ ಅಂತ ಬಂದಾಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರು ಆನ್ಸರ್ ಮಾಡೋದು ತುಂಬಾ ಕಷ್ಟ ಇದೆ. ಬಿಕಾಸ್ ನಾವು 10th ಅಥವಾ PUC ತನಕ ಸೈನ್ಸ್ ತಗೊಂಡವರು ಸೈನ್ಸ್ ಅನ್ನ ಲಾಸ್ಟ್ ಓದಿರ್ತೀವಿ, ಅದಾದ್ಮೇಲೆ ಏನೋ ಬೇರೆ ಬೇರೆ ಹೋಗಿರ್ತೀವಿ, ಬಟ್ ಅಲ್ಲಿ ಬೇಸಿಕ್ ಸೈನ್ಸ್ ಅನ್ನ ನಾವು ಮರ್ತಿರ್ ಬಿಡ್ತೀವಿ ಅಲ್ವಾ. ಸೊ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಬೇಸಿಕ್ ಸೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್, xylem and phloem ಆರ್ absent in ferns ಅಂತ ಕೇಳಿದ್ದಾರೆ. ಹಾಗೆ ಜಿಮ್ನೋಸ್ಪರ್ಮ್ಸ್ ಆರ್ ನೇಕ್ಡ್ ಸೀಡೆಡ್ ಪ್ಲಾಂಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಂಜಿಯೋಸ್ಪರ್ಮ್ ಶೋ ದಿ ಸಿಂಗಲ್ ಫರ್ಟಿಲೈಸೇಷನ್ ಅಂತ ಕೇಳಿದ್ದಾರೆ. ಓಕೆ, ಅಲ್ಗೈ ಬಿಲಾಂಗ್ಸ್ ಟು ಫಂಗೈ ಕಿಂಗ್ಡಮ್ ಅಂತ ಕೇಳಿದ್ದಾರೆ. ಓಕೆ, ಈ ತರ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಅಲ್ವಾ. ಟಫ್ನೆಸ್ ಆಫ್ ದ ಕ್ವಶನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ನೋಡ್ತೀನಿ, ಇವಾಗ ನೋಡಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಬ್ರಯೋಫೈಟ್ಸ್ ಆರ್ ಕಾಲ್ಡ್ ದಿ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಕೇಳಿದ್ದಾರೆ. ನೀವಿದ್ ನೋಡ್ತೀರಿ, ಇದು ಯಾವ ಸೋರ್ಸು ಅಂದ್ರೆ 12th NCERT, 11th and 12th NCERT. ಓಕೆ, ಬೇಸಿಕಲಿ ಸೈನ್ಸ್ ಬುಕ್ ಅನ್ನ 6 to 12th NCERT ನೀವು ಕರೆಕ್ಟ್ ಆಗಿ ಓದಿದ್ರೆ, ರಿವೈಸ್ ಮಾಡಿದ್ರೆ, ಸೈನ್ಸ್ ಬೇಸಿಕ್ ಸೈನ್ಸ್ ಅಂತ ಬರುವಂತ 99% ಕ್ವಶನ್ ನ ಈಸಿ ಆಗಿ ಅಟೆಂಡ್ ಮಾಡಬಹುದು. ಇಲ್ಲಿ ನೋಡಿ, ಈ ಸೈನ್ಸ್ ಇನ್ ತಗೊಂಡಿದ್ರಿಂದ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಬ್ರಯೋಫೈಟ್ಸ್ ಆರ್ ಕಾಲ್ಡ್ ದಿ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಕೇಳಿದ್ದಾರೆ ಅಲ್ವಾ. ಕಾಣಿಸ್ತಿದೆ ಅನ್ಕೊಳ್ತೀನಿ, ಸಾರಿ. ಓಕೆ, ಇಲ್ಲಿ ಏನ್ ಕೇಳಿದ್ದಾರೆ, ಸೇಮ್ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಕೇಳಿದಾರೆ ಅನ್ಕೊಂತೀನಿ. ಇಲ್ಲಿ ಹೋಲ್ ನೋಟ್ಸ್ ಎಲ್ಲ ನೀವು ನೋಡಿದಾಗ ಇಲ್ಲಿ ನೋಡಿ, ಬಿಕಾಸ್ ಆಫ್ ದಿ ಇನ್ವಾಲ್ವ್ಮೆಂಟ್ ಆಫ್ ದಿ ಟೂ ಫ್ಯೂಷನ್ಸ್ ದಿಸ್ ಇವೆಂಟ್ ಇಸ್ ಟರ್ಮ್ಡ್ ಆಸ್ ಎ ಡಬಲ್ ಫರ್ಟಿಲೈಸೇಷನ್ ಅಂಡ್ ಇವೆಂಟ್ ಯುನಿಕ್ ಟು ದ ಎಂಜಿಯೋಸ್ಪರ್ಮ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಎಂಜಿಯೋಸ್ಪರ್ಮ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಬಟ್ ಅಲ್ಲಿ ಕ್ವಶನ್ಸ್ ಏನ್ ಕೇಳಿದ್ದಾರೆ ನಿಮ್ಗೆ, ಇಲ್ಲಿ ಎಂಜಿಯೋಸ್ಪರ್ಮ್ ಬಿಲಾಂಗ್ ಟು ಸಿಂಗಲ್ ಫರ್ಟಿಲೈಸೇಷನ್, ಬಟ್ ಇಸ್ ನಾಟ್ ಸಿಂಗಲ್, ಇಟ್ ಇಸ್ ಎ ಡಬಲ್ ಫರ್ಟಿಲೈಸೇಷನ್. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಅಲ್ವಾ, ಯು ಕ್ಯಾನ್ ಸಿ ದಟ್ ರೈಟ್. ಇದೇ ಸ್ಟೇಟ್ಮೆಂಟ್ ಇದೇ ಕ್ವಶನ್ ಅರ್ಥ ಮಾಡ್ಕೊಂಡು ನೀವು ಮಾಡಿದ್ರೆ ಈಸಿ ಆಗಿ ಆನ್ಸರ್ ಮಾಡ್ಬಿಡ್ಬೋದು. ಇಲ್ಲೊಂದು ಹಾಗಿದೆ, ಜಿಮ್ನೋಸ್ಪರ್ಮ್ಸ್ ಆರ್ ಕಾಲ್ಡ್ ದಿ ನೇಕ್ಡ್ ಸೀಡೆಡ್ ಪ್ಲಾಂಟ್ ಅಂತ ಕೇಳಿದಾರಲ್ವಾ. ಇಲ್ಲಿ ನೋಡಿ, ಇಲ್ಲಿ ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಕೇಳಿದ್ದಾರೆ, ನೇಕ್ಡ್ ಸೀಡ್ಸ್ ಅಂತ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ನಿಮ್ಗೆ ಇದಕ್ಕಿಂತ ಪ್ರೂಫ್ ಬೇಕಾ,
ಬೇಸಿಕ್ ಸೆನ್ಸ್ NCERT ಇಂದಾನೆ ಕ್ವಶನ್ಸ್ ಬರ್ತಿದೆ ಅನ್ನೋದು, ಹಾಗೆ ಮುಂದ್ ಕ್ವಶನ್ಸ್ ನೋಡಿ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಓಕೆ, ಹಾಗೆ ಇಲ್ಲೊಂದು ಏಡ್ಸ್ ಮತ್ತೆ HIV ಬಗ್ಗೆ ಕೇಳಿದಾರಲ್ವಾ. ಏಡ್ಸ್ ಇಸ್ ನಾಟ್ ಎ ಡಿಸೀಸ್ ಬಟ್ ಇಟ್ಸ್ ಎ ಸಿಂಡ್ರೋಮ್ ಅಂತ ಕೇಳಿದ್ದಾರೆ. ಅದಾದ್ಮೇಲೆ HIV ಬಿಲಾಂಗ್ಸ್ ಟು ದ ರೆಟ್ರೋವೈರಸ್ ಅಂಡ್ ಇಸ್ ಜೆನೆಟಿಕ್ ಮಟೀರಿಯಲ್ ಇಸ್ ಎ RNA ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ನೋಡಿ, ಏಡ್ಸ್ ಬಗ್ಗೆನೇ ಒಂದು ಕಾನ್ಸೆಪ್ಟ್ ಇದೆ NCERT ಅಲ್ಲಿ. ಏನ್ ಕೊಟ್ಟಿದ್ದಾರೆ ಇಲ್ಲಿ? This means deficiency immune system acquired during the lifetime of individual, indicating that it is not a disease. ನೋಡಿ, syndrome means a group of symptoms ಅಂತ ಕೇಳಿದ್ದಾರೆ. ಏಡ್ಸ್ acquired immunodeficiency syndrome. ಏಡ್ಸ್ ಫುಲ್ ಫಾರ್ಮ್ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇಟ್ ಇಸ್ ನಾಟ್ ಎ ಡಿಸೀಸ್, ಸಿಂಡ್ರೋಮ ಅಂತ. ಓಕೆ, ಸಿಂಡ್ರೋಮ್ ಮೀನಿಂಗ್ ಇಸ್ ಗ್ರೂಪ್ ಆಫ್ ಡಿಸೀಸ್ ನ ಸಿಂಡ್ರೋಮ್ ಅಂತ ಕರೀತಾರೆ. ಅದಾದ್ಮೇಲೆ ಯಾವುದು? ರೆಟ್ರೋವೈರಸ್ ಇಂದ. ಓಕೆ, ವಿಚ್ ಹ್ಯಾಸ್ ಆನ್ ಎನ್ವಲಪ್ ಎನ್ಕ್ಲೋಸಿಂಗ್ ದ RNA genome ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿಲಾಂಗ್ಸ್ ಟು ರೆಟ್ರೋವೈರಸ್, ಜೆನೆಟಿಕ್ ಮಟೀರಿಯಲ್ ಇಸ್ ಎ RNA. ಓಕೆ, ಹಿಂಗೆಲ್ಲ ಪ್ರೂಫ್ ಸಾಕ ಇಲ್ಲಿ ಎಲ್ಲಿಂದ ಕೇಳಿದಾರೆ ಅನ್ನೋದು. ಹಾಗೆ ಇದು ರೇನ್ಬೋ ಬಗ್ಗೆ ಅಂದ್ರೆ ಏನ್ ಕೇಳಿರ್ತೀರಲ್ವಾ, ಕಾಮನಬಿಲ್ಲು ಅಂತ. ರೇನ್ಬೋ is a produced when sunlight fall on drop of the rain. Which of the following physical phenomena are responsible for this ಅಂತ ಕೇಳಿದ್ದಾರೆ. ಒಂದು ಡಿಫ್ಯೂಷನ್, ಸೆಕೆಂಡ್ ರಿಫ್ರಾಕ್ಷನ್, ಹಾಗೆ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೇಳಿದ್ದಾರೆ. ನೀವು ಕ್ವಶನ್ಸ್ ಆನ್ಸರ್ ಮಾಡಬೇಕು ಅಂದ್ರೆ ಮೊದಲದಾಗಿ ನಿಮ್ಗೆ ಡಿಫ್ಯೂಷನ್ ಏನಂತ ಗೊತ್ತಿರಬೇಕು, ರಿಫ್ರಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತಾನು ಗೊತ್ತಿರಬೇಕು. ಈ ಪ್ರತಿಯೊಂದನ್ನು ಸ್ಟೇಟ್ಮೆಂಟ್ ಡೆಫಿನೇಷನ್ ಗೊತ್ತಿದ್ರೆ, ಆ ಕಾನ್ಸೆಪ್ಟ್ ಮೇಲೆ ಐಡಿಯಾ ಇದ್ರೆ, ದೆನ್ ಯು ಕ್ಯಾನ್ ಈಸಿಲಿ ಮಾರ್ಕ್ ದ ಆನ್ಸರ್. ಓಕೆ, ಹಾಗಿದ್ರೆ ನಮ್ಗೆ ಇದು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಟೋಟಲ್ ಇಂಟರ್ನಲ್ TR ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಡಿಸ್ಪರ್ಷನ್ ಬಗ್ಗೆ ಕೊಟ್ಟಿದ್ದಾರೆ, ಹಾಗೆ ರೇನ್ಬೋ ಬಗ್ಗೆನೂ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದ್ರ ಮೇಲಿಂದನೇ ಕ್ವಶನ್ಸ್ ಕೇಳಿರೋದು. ಹಾಗೆ the cell organelles plays an important role in the respiration and has a specialized structure called the crista found in ಎಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಇನ್ನರ್ ಮೆಂಬ್ರೇನ್ ಆಫ್ ದ ಗಾಲ್ಗಿ ಕಾಂಪ್ಲೆಕ್ಸ್ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ. ಗಾಲ್ಗಿ ಅಪಾರ್ಟಸ್ ಕನ್ಸಿಸ್ಟ್ ಆಫ್ ಸಿಸ್ಟಮ್ ಮೆಂಬ್ರೇನ್ ಬೌಂಡ್ ಸ್ಕಿಲ್ ಅರೇಂಜ್ಡ್ ಅಪ್ರಾಕ್ಸಿಮೇಟ್ಲಿ ಪ್ಯಾರಲಲ್ ಟು ಈಚ್ ಅದರ್ ಇಸ್ ಟ್ಯಾಗ್ಸ್ ಕಾಲ್ಡ್ ದಿ ಸಿಸ್ಟಮ್ಸ್ ಅಂತ ಕೇಳಿದ್ದಾರೆ. ಓಕೆ, ಹಿಂಗೆಲ್ಲ ಈ ನೋಟ್ಸ್ ಅನ್ನ ಪ್ರತಿಯೊಂದು ಡೀಟೇಲ್ಸ್ ಆಗಿ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನಾನು ಓನ್ ಆಗಿ NCERT ಅನ್ನ ತಕೊಂಡು ಓನ್ ಆಗಿ ಪ್ರಿಪೇರ್ ಆಗಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಎಲ್ಲಿಂದ ಕ್ವಶನ್ಸ್ ಫ್ರೇಮ್ ಆಗಿದೆ ಅಂತ ತಿಳಿದ್ಬಿಟ್ಟು ನಿಮ್ಗೆ ಇಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್, ಟು ಪ್ರೊವೈಡ್ ಎ ಜೆನೆಟಿಕ್ ವೇರಿಯೇಷನ್ ಇನ್ ಪಾಪ್ಯುಲೇಷನ್ ಮಯೋಟಿಸಿಸ್ ಸೆಲ್ ಡಿವಿಷನ್ ಇಸ್ ನಾಟ್ ಎಸೆನ್ಷಿಯಲ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಏನ್ ಕೇಳಿದ್ದಾರೆ? ಟು ಪ್ರೊವೈಡ್ ಎ ಜೆನೆಟಿಕ್ ವೇರಿಯೇಷನ್ ಇನ್ ಪಾಪ್ಯುಲೇಷನ್ ಮಯೋಸಿಸ್ ಸೆಲ್ ಡಿವಿಷನ್ ಇಸ್ ಎಸೆನ್ಷಿಯಲ್ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇದೆ, ಒಂದು ಸ್ಟೇಟ್ಮೆಂಟ್ ರಾಂಗ್ ಇರುತ್ತೆ. ಬಟ್ ಇಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ, ಮಯೋಸಿಸ್ ಬಗ್ಗೆ ಮೈಟೋಸಿಸ್ ಬಗ್ಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಡೀಟೇಲ್ಸ್ ಆಗಿ NCERT ರೆಫರ್ ಆಗಿದೆ. ಹಾಗೆ ಇಲ್ಲಿ ಒಂದು ಸಿಗ್ನಿಫಿಕೆನ್ಸ್ ಆಫ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇಟ್ ಆಲ್ಸೋ ಇನ್ಕ್ರೀಸ್ ಇನ್ ದ ಜೆನೆಟಿಕ್ ವೇರಿಯಬಿಲಿಟಿ ಇನ್ ದ ಪಾಪ್ಯುಲೇಷನ್ ಆಫ್ ಆರ್ಗಾನಿಸಮ್ ಫ್ರಮ್ ದಿ ಒನ್ ಜನರೇಷನ್ ಟು ದ ನೆಕ್ಸ್ಟ್. ಓಕೆ, ವೇರಿಯೇಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರೊಸೆಸ್ ಆಫ್ ಎವಲ್ಯೂಷನ್ ಅಂತ ಹೇಳಿದ್ದಾರೆ. ಬಟ್ ಏನಾಯ್ತು ಆನ್ಸರ್ ಇಲ್ಲಿ? ಪ್ರೊವೈಡ್ ಅ ಜೆನೆಟಿಕ್ ವೇರಿಯೇಷನ್ ಇನ್ ಪಾಪ್ಯುಲೇಷನ್ ಮಯೋಸಿಸ್ ಡಿವಿಷನ್ ಇಸ್ ಎಸೆನ್ಷಿಯಲ್ ಅಂತ ಗೊತ್ತಾಯ್ತಲ್ವಾ. ಸೊ ಸ್ಟೇಟ್ಮೆಂಟ್ 2 ಇಸ್ ಎ ರೈಟ್, ಅಂದ್ರೆ ಇಲ್ಲಿ ತಪ್ಪು ಅಂತ ಗೊತ್ತಾಯ್ತು ಸ್ಟೇಟ್ಮೆಂಟ್ 1. ಓಕೆ, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಎ ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಎ ಕರೆಕ್ಟ್. ಅದಾದ್ಮೇಲೆ ರಿಫ್ರಾಕ್ಷನ್ ಆಫ್ ಲೈಟ್, ಇದ್ರ ಬಗ್ಗೆ ಏನ್ ಕೇಳಿದ್ದಾರೆ? ಐಸ್ ಲೆನ್ಸ್ ಫಾರ್ಮ್ಸ್ ಎ ವರ್ಚುವಲ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ಆನ್ ರೆಟಿನಾ. ಸೇಮ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ರೆಟಿನಾ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಓಕೆ, ಕೊರೆನಾ ಬಗ್ಗೆ ಹೇಳಿದ್ದಾರೆ, ಐರಿಸ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿ ಡೀಟೇಲ್ಸ್ ಆಗಿ ಓದ್ಬಿಟ್ರೆ ಈ ಕ್ವಶನ್ಸ್ ಅನ್ನ ಈಸಿಯಾಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್, ಇದು ಮೆಲಟೋನಿನ್ ಹಾರ್ಮೋನ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಸ್ಲೀಪ್ ವೇಕ್ ಸೈಕಲ್. ಪ್ರೊಲಾಂಗ್ಡ್ hyperglycemia leads to diabetes mellitus. Deficiency of thyroid hormones leads to acromegaly. Thyroxine hormone provides the immunity. ಓಕೆ, ತುಂಬಾ ಡೀಪ್ ಬಯಾಲಜಿ ಇದೆ ಅಲ್ವಾ. ಸೊ ಎಲ್ಲ ಮೆನ್ಷನ್ ಆಗಿದೆ ಇಲ್ಲಿ ನೋಡಿ. ಇಲ್ಲಿ ಥೈಮಸ್ ಪ್ಲೇ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಇಮ್ಯೂನ್ ಸಿಸ್ಟಮ್. ಕರೆಕ್ಟಾ? ನಾನು ನಿಮ್ಗೆ ಯೆಲ್ಲೋ ಕಲರ್ ದಲ್ಲಿ ಹೈಲೈಟ್ ಮಾಡಿದ್ದೀನಿ. ನಿಮ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ. ಓಕೆ, ಹಾಗೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದೆ ಪ್ಯಾಂಕ್ರಿಯಾಸ್ ಬಗ್ಗೆ. ಓಕೆ, ಹಾಗೆ ಸ್ಲೀಪ್
ಇಟ್ ಈಸ್ ಲೈಕ್ ಅಂತ ಮೆನ್ಷನ್ ಮಾಡಿದೆ. ನಾನು ಮಾರ್ಕ್ ಮಾಡಿದನ್ನ ಕರೆಕ್ಟ್ ಆಗಿ ಓದಿದ್ರೆ ಇಲ್ಲಿ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಹಾಗೆ ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಮೆನ್ಷನ್ ಆಗಿದೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಒಂದ್ಸಲ ಸ್ಟೇಟ್ಮೆಂಟ್ ಅನ್ನ ಓದಿ, ಇಲ್ಲ NCERT ನ ಡೌನ್ಲೋಡ್ ಮಾಡ್ಕೊಳ್ಳಿ. 6 to 12 NCERT ಒಂದ್ಸಲ ರೆಫರ್ ಮಾಡಿ, ಅವಾಗ ನೀವು ಕ್ವಶನ್ ಪೇಪರ್ ನೋಡಿ, ಅವಾಗ ಗೊತ್ತಾಗತ್ತೆ ನಾವು ಓದಿದ್ದೇನೆ ಇಲ್ಲಿದೆ ಅಂತ. ಓಕೆ ಓಕೆ ವಿಚ್ ಆಫ್ ದ ಫಾಲೋವಿಂಗ್ ವೇವ್ಸ್ ಆರ್ ಯೂಸ್ಡ್ ಇನ್ ದ ECG ಅಂತ ಕೇಳಿದ್ದಾರೆ. ಓಕೆ ಅಲ್ಟ್ರಾಸೋನಿಕ್ ವೇವ್ ಅಲ್ವಾ, ಅಲ್ಟ್ರಾಸೋನಿಕ್ ವೇವ್ ಬಗ್ಗೆನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಲಿಕೇಶನ್ ಆಫ್ ದ ಅಲ್ಟ್ರಾಸೋನಿಕ್ ಸೌಂಡ್ ಅಲ್ಲಿ ಇಟ್ ಹ್ಯಾಸ್ ಮೆನ್ಷನ್ಡ್. ಓಕೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಮೋಟಾರ್, ಎಲೆಕ್ಟ್ರಿಕ್ ಬೆಲ್, ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರೋಪ್ಲೇಟಿಂಗ್ ಇವು ಕೂಡ ಮಾಡಿದ್ದಾರೆ. ಇದು ಕೂಡ ಫಿಸಿಕ್ಸ್ NCERT ಅಲ್ಲಿ ಇದೆ. ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಎಲೆಕ್ಟ್ರೋ ಮೋಟಾರ್ ಅಂದ್ರೆ ಏನು ಅಲ್ವಾ. ನೆಕ್ಸ್ಟ್ ಮೋಟಾರ್ ಸೈಕ್ಲಿಸ್ಟ್ ಲೀನ್ಸ್ ಇನ್ವರ್ಡ್ಸ್ ವೈಲ್ ಟೇಕಿಂಗ್ ಎ ಶಾರ್ಪ್ ಟರ್ನ್, ದಿಸ್ ಇಸ್ ಡನ್. ಯಾವುದು ಸೆಂಟ್ರಿಪಿಟಲ್ ಫೋರ್ಸಾ ಸೆಂಟ್ರಿಫ್ಯೂಗಲ್ ಫೋರ್ಸಾ? ಇಲ್ಲಿ ನೋಡಿ, ಇಲ್ಲಿ ಎವ್ರಿಡೇ ಸೈನ್ಸ್ ಅಂತ NCERT ಆದ್ಮೇಲೆ ಅಲ್ಲಿ ಕೆಳಗಡೆ ಎವ್ರಿಡೇ ಸೈನ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ when a vehicle goes round a curved road it requires some centripetal force ಅಂತ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಓಕೆ ಇದನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಈ ಕ್ವಶನ್ಸ್ ಅನ್ನ ಈಸಿಯಾಗಿ ಆನ್ಸರ್ ಮಾಡ್ಬಿಡಬಹುದು ಅಲ್ವಾ. ನೆಕ್ಸ್ಟ್ ವಿಟಮಿನ್ B6, ವಿಟಮಿನ್ B12, ವಿಟಮಿನ್ ಎ. ಓಕೆ ವಿಟಮಿನ್ B6, ವಿಟಮಿನ್ B12, ವಿಟಮಿನ್ ಎ. ಓಕೆ ಇಲ್ಲಿ ನೋಡಿ, ಇಲ್ಲಿ ವಿಟಮಿನ್ ಎ ಬಗ್ಗೆ ಇದೆ ಯಾವುದು ಅಲ್ವಾ. ಇದಾದ್ಮೇಲೆ ಪ್ರತಿಯೊಂದು ವಿಟಮಿನ್ ಬಗ್ಗೆ ಯಾವ್ಯಾವ್ದು ಬರುತ್ತೆ, ಡಿಸೀಸ್ ಬರುತ್ತೆ ಅಂತ ಡೆಫಿಷಿಯನ್ಸಿಯಿಂದ ಹೇಳಿದ್ದಾರೆ. ಎಲ್ಲ ಬಯೋಲಜಿಯಲ್ಲಿ ಮೆನ್ಷನ್ ಆಗಿದೆ. ಓಕೆ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸಿಂಪ್ಟಮ್ಸ್ ಏನೇನು ಬರುತ್ತೆ, ಯಾವ್ದೋ ಡೆಫಿಷಿಯನ್ಸಿಯಿಂದ ಏನೇನಾಗುತ್ತೆ ಅನ್ನೋದು. ಓಕೆ ರೀಸನ್ ಫಾರ್ ವಾಟರ್ ಟು ಬಿ ಯೂಸ್ಡ್ ಆಸ್ ಎ ಕೂಲೆಂಟ್ ಇನ್ ಆಟೋಮೊಬೈಲ್ಸ್. ಓಕೆ ಸ್ಪೆಸಿಫಿಕ್ ಹೀಟ್ ಬಗ್ಗೆ ಈ ಕಾನ್ಸೆಪ್ಟ್ ಅನ್ನ ಓದ್ಬಿಟ್ರೆ ಈ ಕ್ವಶನ್ಸ್ ಅನ್ನ ಈಸಿಯಾಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ a seasoned cricketer lower his hand while catching a ball, the scientific reason behind this. ಓಕೆ ಏನ ಕೇಳಿದ್ದಾರೆ ಇಲ್ಲಿ, ನ್ಯೂಟನ್ ಲಾ ಆಫ್ ಮೋಷನ್ ಬಗ್ಗೆ ಕೇಳಿದಾಗ ಏನು ಎಕ್ಸಾಂಪಲ್ಸ್ ಕೊಡ್ತಾರಲ್ಲ ಇಲ್ಲಿ ಕೊಟ್ಟಿದೆ ನೋಡಿ. ಸೆಕೆಂಡ್ ಲಾ ಆಫ್ ಮೋಷನ್ ಬಗ್ಗೆ ನೀವು ಓದುವಾಗ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಕ್ರಿಕೆಟ್ ಪ್ಲೇಯರ್ ಮೂವ್ಸ್ ಹಿಸ್ ಹ್ಯಾಂಡ್ ಬ್ಯಾಕ್ವರ್ಡ್ ಆನ್ ಕ್ಯಾಚಿಂಗ್ ದ ಫಾಸ್ಟ್ ಕ್ರಿಕೆಟ್ ಬಾಲ್ ಬಿಕಾಸ್ ದ ಕ್ರಿಕೆಟ್ ಪ್ಲೇಯರ್ ಇನ್ಕ್ರೀಸಸ್ ದ ಟೈಮ್ ಡ್ಯೂರಿಂಗ್ ವಿಚ್ ಹೈಲಿ ವೆಲೋಸಿಟಿ ಆಫ್ ಮೂವಿಂಗ್ ಬಾಲ್ ಡಿಕ್ರೀಸ್ ವಿತ್ 0 ಅಂತ ಹೇಳಿದ್ದಾರೆ. thus acceleration of the ball is decreased. ಓಕೆ ಇದನ್ನ ಪ್ರೂಫ್ ಅನ್ಕೊಳ್ತೀನಿ ನಿಮ್ಗೆ ಅಲ್ವಾ. ಇಟ್ಸ್ ಎನಫ್ ಪ್ರೂಫ್ ಟು NCERT ಇಂದ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಅನ್ಕೊಳ್ತೀನಿ. ಓಕೆ ಅದಾದ್ಮೇಲೆ ಫ್ರೀಕ್ವೆನ್ಸಿ ಆಫ್ ದ ವೈಬ್ರೇಷನ್ ಅಂದ್ರೆ ಏನು, ಟೈಮ್ ಪೀರಿಯಡ್ ಆಫ್ ವೈಬ್ರೇಷನ್ ಅಂದ್ರೆ ಏನು, ಲೌಡ್ನೆಸ್ ಆಫ್ ದ ಸೌಂಡ್ ಅಂದ್ರೆ ಏನು, ಪಿಚ್ ಆಫ್ ದ ಸೌಂಡ್ ಅಂದ್ರೆ ಏನು ಕೊಟ್ಟಿದ್ದಾರೆ ನೋಡಿ. ಟೈಮ್ ಪೀರಿಯಡ್, ಆಂಪ್ಲಿಟ್ಯೂಡ್, ಸ್ಪೀಡ್, ಫ್ರೀಕ್ವೆನ್ಸಿ ಅಂದ್ರೆ ಏನು, ಓಕೆ ವೇವ್ ಲೆಂತ್ ಅಂದ್ರೆ ಏನು. ಓಕೆ ಇದೆಲ್ಲ ನೀವು ನೀಟಾಗಿ ಓದಿದಾಗ ಈಸಿಯಾಗಿ ಕ್ವಶನ್ ಆನ್ಸರ್ ಮಾಡಬಹುದು. ಕೊಟ್ಟಿದೆ ನೋಡಿ, ಪಿಚ್, ಶಾರ್ಪ್ನೆಸ್ ಆಫ್ ದ ಸೌಂಡ್, ಲೌಡ್ನೆಸ್, ಇಂಟೆನ್ಸಿಟಿ, ಕ್ವಾಲಿಟಿ ಇವೆಲ್ಲ ಓದ್ಬೇಕು. ಬೇಸಿಕ್ ಗೊತ್ತಿರ್ಬೇಕು ಸೌಂಡ್ ಬಗ್ಗೆ ನಿಮ್ಗೆ. ಅದಾದ್ಮೇಲೆ ಇದು SD ಅದಕ್ಕೆ ಕೇಳಿದ್ರಲ್ವಾ, ವೆನ್ ಎ ಬಾಡಿ ಇಸ್ ಇಮ್ಮರ್ಸ್ಡ್ ಫುಲ್ಲಿ ಆರ್ ಪಾರ್ಷಲಿ ಇನ್ ಎ ಫ್ಲೂಯಿಡ್ ಇಟ್ ಎಕ್ಸ್ಪೀರಿಯನ್ಸ್ ಎ ಅಪ್ವರ್ಡ್ ಫೋರ್ಸ್ that is equal to weight of the fluid displaced by it. The statement is associated with Archimedes principle, Newton's gravitational law, Einstein general theory relativity ಅಥವಾ ಬರ್ನಸ್ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ. ಬೋಟ್ ನೋಡಿ, ಇಲ್ಲಿ ಎವ್ರಿಡೇ ಸೈನ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿಂದನೇ ಡೈರೆಕ್ಟ್ ಕ್ವಶನ್ಸ್ ಅನ್ನ ತೆಗೆದುಬಿಟ್ಟು ನಿಮ್ಗೆ ಆನ್ಸರ್ ಮಾಡಿ ಕೇಳಿದ್ದಾರೆ. ಇವಾಗ ಹೇಳ್ಬೋದು ನೀವು ಸ್ಟ್ಯಾಂಡರ್ಡ್ ಸೋರ್ಸ್ ಯಾವ್ದಾಗತ್ತೆ ಇವಾಗ ಸೈನ್ಸ್ಗೆ, NCERT ಅಂತ ಹೇಳ್ಬೋದಾ. ಇವಾಗ ಏನು ಮಾಡ್ಬೇಕಾಗಿರೋದೇನು, ಕನ್ನಡ ಮೀಡಿಯಂ ಅವರು ಕನ್ನಡ ವರ್ಷನ್, ಇಂಗ್ಲಿಷ್ ಮೀಡಿಯಂ ಅವರು ಇಂಗ್ಲಿಷ್ ವರ್ಷನ್. ಸ್ಟ್ಯಾಂಡರ್ಡ್ ಸೋರ್ಸ್ ಅನ್ನ ಫಾಲೋ ಮಾಡೋಕೆ ಇದು ಒಂದೇ ವೇ. NCERT ಡೌನ್ಲೋಡ್ ಮಾಡಿ 6 to 12 NCERT ನೀಟಾಗಿ ಈಚ್ NCERT ಕೂತು ಓದಿ. ಈಸಿಯಾಗಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಔಟ್ ಆಫ್ 15 ಕ್ವಶನ್ಸ್ ಅಲ್ಲಿ 13 to 14 ಕ್ವಶನ್ಸ್ ಓದಿ ಕರೆಕ್ಟ್ ರಿವೈಸ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬಿಡ್ಬಹುದು. ಯಾವುದೇ ಕಾರಣಕ್ಕೂ ಸೈನ್ಸ್ ಅಂಡ್ ಟೆಕ್ನಾಲಜಿನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಎಕ್ಸಾಮ್ ಅಲ್ಲಿ ಟಫ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ, ಬಿಕಾಸ್ ಎಕ್ಸಾಮಿನರ್ ನೋಸ್ ಯಾವ ಸೆಕ್ಷನ್ ನ ಜಾಸ್ತಿ ಕ್ವಶನ್ಸ್ ಮಾಡಿದಾಗ ಸ್ಟೂಡೆಂಟ್ಗೆ ಟಫ್ ಆಗುತ್ತೆ ಅನ್ನೋದು. ಬಿಕಾಸ್ ಸೈನ್ಸ್, ಬೇಸಿಕ್ ಸೈನ್ಸ್ ಅನ್ನ ಎಲ್ಲರೂ ಓದಿರಲ್ಲ. ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ ಎಲ್ಲರೂ ಓದಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ. ಬಟ್ ಸೈನ್ಸ್ ಅನ್ನ ಮೋಸ್ಟ್ ಆಫ್ ದ ಪೀಪಲ್ ಇಗ್ನೋರ್ ಮಾಡಿರ್ತಾರೆ. ಬಿಕಾಸ್ ಟಫ್ನೆಸ್ ಅಂತ ಅರ್ಥ ಆಗಲ್ಲ, ಅಥವಾ ನನಗೆ ಸೈನ್ಸ್ ಗೊತ್ತು, ಡಿಗ್ರಿಯಲ್ಲಿ ಓದಿದ್ದೀನಿ, PUC ಓದಿದ್ದೀನಿ ಅಂತ. ಬಟ್ ರಿಯಾಲಿಟಿ ಈಸ್
ಸೈನ್ಸ್ ಓದಿದ್ರು ಕೂಡ ಬೇಸಿಕ್ ಸೈನ್ಸ್ ಅನ್ನ ಆನ್ಸರ್ ಮಾಡೋದು ತುಂಬಾ ಕಠಿಣ ಆಗಿರುತ್ತೆ. ಓಕೆ, ನೀವು ಇಷ್ಟು ಮಾಡ್ಬೇಕಾಗಿರೋದು. ಇದು ಏನೋ ಪ್ರೂಫ್ ನಿಮ್ಗೆ ಕೊಟ್ಟಿದ್ದೀನಿ ಎಲ್ಲಿಂದ ಕ್ವಶನ್ಸ್ ಕೇಳಿದಾರೆ ಅಂತ. ಕೆ ಇದರ ಎಕ್ಸಾಮ್ ಅಂತ ಮಾತ್ರ ಅಲ್ಲ, ಬೇಕಾದ್ರೆ KPSC ಎಕ್ಸಾಮ್, ಬೇಕಾದ್ರೆ UPSC ನ ಮೊನ್ನೆ CDS ಬಗ್ಗೆನೂ ಹೇಳಿದ್ದೆ ಅಲ್ವಾ. UPSC ಕೂಡ NCERT ನೇ ಫಾಲೋ ಅಪ್ ಮಾಡೋದು. ಓಕೆ, ಇದೆಲ್ಲ ಕೆಲವೊಬ್ಬರಿಗೆ ಅನ್ಸ್ಬೋದು ಸರ್ ನನಗೆ 6th to 12th NCERT ಪ್ರತಿಯೊಂದನ್ನು ಬುಕ್ ಓದ್ಬೇಕಾ, ಅದಕ್ಕೆ ಶಾರ್ಟ್ ಕಟ್ ಇಲ್ವಾ ಅಂತ ಬಂದಾಗ, ಒಂದು ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಯೂಟ್ಯೂಬ್ ಅಲ್ಲಿ ಪ್ರೀ ಕ್ಲಾಸಸ್ ಅನ್ನ ಮಾಡಲಾಗತ್ತೆ ನಾಳೆಯಿಂದ. ಓಕೆ, ಒಂದು. ಸೆಕೆಂಡ್, ಕೆಲವೊಬ್ಬರಿಗೆ 6th to 12th NCERT ಪ್ರತಿಯೊಂದು ಬುಕ್ ಅನ್ನು, ಫಾರ್ ಎಕ್ಸಾಂಪಲ್ ಈಗ 6th ಅಲ್ಲಿ ಒಂದು ಸೆಲ್ ಬಗ್ಗೆ ಇದ್ರೆ 7th ಅಲ್ಲೂ ಸೆಲ್ ಬಗ್ಗೆ ಇರುತ್ತೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಸೊ ಅದಕ್ಕೆ ನಾನು ಇಲ್ಲೂ ಓದ್ತಿದ್ದೀನಿ ಸರ್, ಇಲ್ಲೂ ಓದ್ತಾ ಇದ್ದೀನಿ, ಕನ್ಫ್ಯೂಸ್ ಆಗತ್ತೆ ಅನ್ನೋರು, ನಾನು ಒಂದು ಬುಕ್ ಅನ್ನ ನಿಮ್ಗೆ ರೆಫರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಅರಿಯಾನ್ ಪಬ್ಲಿಕೇಶನ್ ಅವರಿಂದ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ 6th to 12th NCERT ನ ಸಬ್ಜೆಕ್ಟ್ ವೈಸ್ ಕಂಪೈಲೇಷನ್ ಮಾಡಿ, ಹಾಗೆ ಚಾಪ್ಟರ್ ವೈಸ್ ಕಂಪೈಲೇಷನ್ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ಅದು ಕೂಡ ಗುಡ್ ಸೋರ್ಸು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ. ಓಕೆ, ಇದನ್ನ ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಈಸಿಯಾಗಿ ಎಕ್ಸಾಮ್ ಅಲ್ಲಿ ಟ್ಯಾಕಲ್ ಮಾಡಬಹುದು. ಓಕೆ ಗೈಸ್, ಥ್ಯಾಂಕ್ ಯು.